ಯೂಟ್ಯೂಬ್ ಚಾನಲ್ಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ರು ವ್ಯೂಸ್ ಬರ್ತಿಲ್ವಾ? ಸಬ್ಸ್ಕ್ರೈಬರ್ಸ್ ಝೀರೋನಲ್ಲೇ ಇದೆಯಾ? ಹಾಗಾದರೆ ನೀವು ಮಾಡ್ತಿರೋ ಒಂದೇ ಒಂದು ಸಣ್ಣ ವಿಷಯದಿಂದಾಗಿ ನಿಮ್ಮ ಚಾನಲ್ನ ಬೆಳವಣಿಗೆ ಕುಂಠಿತವಾಗ್ತಿರ್ಬೋದು. ಆ ವಿಚಾರ ಏನು ಅಂತ ನೋಡಬೇಕಾ? ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಾನು ಹೇಳುವ ಟಿಪ್ಸನ್ನು ಉಪಯೋಗಿಸಿಕೊಂಡು ಕೇವಲ 30 ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋತ್ ಮಾಡಿಕೊಳ್ಳಿ. ಸವಿಗನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಕಳೆದ 5-6 ವರ್ಷಗಳಿಂದ ಈ ಯೂಟ್ಯೂಬ್ ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಹಲವಾರು ಜನರು ಕೇಳಿದರು, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಆದರೆ ವ್ಯೂಸೇ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ, ಯಾಕೆ, ಇದಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಅಂತ ನನ್ನ ಫ್ರೆಂಡ್ಸ್ ಅಥವಾ ನನಗೆ ಕೇಳಿದರು. ಬಹುಶಃ ನೀವು ಕೂಡ ಅದೇ ವಿಚಾರಕ್ಕಾಗಿರ್ಬೋದು ಈಗ ಈ ವಿಡಿಯೋ ನೋಡ್ತಿರೋದು. ನಿಮಗೆಲ್ರಿಗೂ ಉಪಯೋಗವಾಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಿ ವ್ಯೂಸ್ ಬರ್ತಿಲ್ವಾ ಅಥವಾ ಸಬ್ಸ್ಕ್ರೈಬರ್ಸ್ ಬರ್ತಿಲ್ವಾ ಅಂಥವರಿಗೆ ಈ ವಿಡಿಯೋ ತುಂಬ ಉಪಯೋಗವಾಗ್ಬೋದು. ಅವರಿಗೆ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲನೆಯ ಟಿಪ್ಸ್ ಅಂದರೆ ವಿಷಯದ ಆಯ್ಕೆ. ನೀವು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಯಾವ ವಿಚಾರದ ಬಗ್ಗೆ ವಿಡಿಯೋಸನ್ನು ಹಾಕಬೇಕು, ವಿಷಯವನ್ನು ಆರಿಸಿಕೊಳ್ಳುವುದು, ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ನೀವು ಎಲ್ಲ ವಿಚಾರವನ್ನು ಹಾಕುವ ಬದಲು, ಎಲ್ಲ ವಿಚಾರದ ವಿಡಿಯೋಗಳನ್ನು ಹಾಕುವ ಬದಲು ಒಂದು ನಿರ್ದಿಷ್ಟ ವಿಚಾರವನ್ನು ಆರಿಸಿಕೊಳ್ಬೇಕು. ಉದಾಹರಣೆಗೆ, ನೀವು ಅಡುಗೆ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಅಡುಗೆ ಮಾಡುವಂತಹ ವಿಡಿಯೋಸ್, ನೀವೊಬ್ಬರು ಸಿಂಗರ್ ಆಗಿದ್ದರೆ ನಿಮಗೆ ತಿಳಿದಿರುವ ಹಾಡುಗಳನ್ನು ಹಾಡಿದ ವಿಡಿಯೋಸ್, ಅಥವಾ ನೀವೊಬ್ಬರು ಟ್ರಾವೆಲರ್ ಆಗಿದ್ದರೆ ಅಂದರೆ ನಿಮಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಆಸಕ್ತಿ ಇದ್ದವರಾಗಿದ್ದರೆ ಟ್ರಾವೆಲಿಂಗ್ ಮಾಡುವಂತಹ ಕೆಲವೊಂದು ವಿಡಿಯೋಸ್ಗಳನ್ನು, ಅಥವಾ ನೀವೊಬ್ಬರು ಟೈಲರ್ ಆಗಿದ್ದರೆ ಹೊಸ ರೀತಿಯ ಹೊಸ ಮಾಡೆಲ್ನ ಸ್ಟಿಚಿಂಗನ್ನು ಕೂಡ ಮಾಡುವಂತಹ ವಿಡಿಯೋವನ್ನು ಕೂಡ ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಇದರಿಂದ ನಿಮ್ಮ ಜನರಿಗೆ ನಿಮ್ಮ ಚಾನಲ್ನಲ್ಲಿ ಬಂದರೆ ಏನೋ ಒಂದು ವಿಶೇಷವಾದ ಮಾಹಿತಿ ಸಿಗ್ತದೆ ಅನ್ನುವ ಭರವಸೆ ಬರ್ತದೆ. ಅವರೇನು ಮಾಡ್ತಾರೆ ಅಂದರೆ ನಿಮ್ಮ ಚಾನಲ್ಗೆ ಪದೇ ವಿಸಿಟ್ ಕೊಟ್ಟು ಅಥವಾ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ನೀವು ಹಾಕಿದ ವೀಡಿಯೋಸ್ಗಳನ್ನು ಅವರು ನಿರಂತರವಾಗಿ ನೋಡ್ತಾ ಇರ್ತಾರೆ. ಆಗ ನಿಮ್ಮ ಚಾನಲ್ಗೆ ವ್ಯೂಸ್ ಬರ್ತದೆ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ಬಹಳ ಮುಖ್ಯವಾದ ಟಿಪ್ ಅಂದರೆ ವಿಷಯದ ಆಯ್ಕೆ. ನೀವು ಆಲೋಚನೆ ಮಾಡಿ ಈ ವಿಚಾರವನ್ನು, ಅಂದರೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ವಿಷಯದ ಆಯ್ಕೆಯನ್ನು ಮಾಡಿಕೊಳ್ಬೇಕು. ಯಾಕಂದರೆ ನಿಮ್ಮ ಆಸಕ್ತಿಗೆ ನೀವು ವಿಷಯದ ಬಗ್ಗೆ ಆಯ್ಕೆಯನ್ನು ಮಾಡಿಕೊಂಡ್ರೆ ವಿಡಿಯೋ ಮಾಡಲಿಕ್ಕೆ ನಿಮಗೆ ಅನಾಯಾಸವಾಗಿ, ಅಂದರೆ ಈಸಿಯಾಗಿ ನಿಮಗೆ ವಿಡಿಯೋವನ್ನು ಮಾಡಿ ಹಾಕ್ಕೊಳ್ಬೋದು. ಇದರಿಂದ ಜನರು ನಿಮ್ಮ ವಿಡಿಯೋವನ್ನು ನೋಡ್ತಾರೆ, ಹಾಗೆ ವ್ಯೂಸ್ ಕೂಡ ಬರ್ತದೆ. ಈಗ ಸೆಕೆಂಡ್ ಟಿಪ್ ಏನಂತಂದರೆ ಕ್ವಾಲಿಟಿ ವಿಡಿಯೋ ಮತ್ತು ಸ್ಟೋರಿ ಟೆಲ್ಲಿಂಗ್. ವಿಡಿಯೋದ ಗುಣಮಟ್ಟ, ನೀವು ಮಾಡುವಂತಹ ವಿಡಿಯೋ ಯಾವ ರೀತಿಯಲ್ಲಿದೆ ಅನ್ನೋದನ್ನು ನೋಡಿಕೊಳ್ಬೇಕು. ಅಂದರೆ ನಿಮ್ಮ ಹತ್ರ 4K ವಿಡಿಯೋ ಕ್ಯಾಮರಾ ಇಲ್ಲದಿದ್ದರೂ ಪರವಾಗಿಲ್ಲ, ಮೊಬೈಲ್ನಲ್ಲೇ ಸ್ಪಷ್ಟವಾದಂತಹ ಒಂದು ವಿಡಿಯೋವನ್ನು ಮಾಡಿ. ಹಾಗೆ ಅದರಲ್ಲಿ ಮಾಡುವಂತಹ ಆಡಿಯೋ ಕೂಡ ಸ್ಪಷ್ಟವಾಗಿರಲಿ, ಎರಡೂ ಕೂಡ ಸ್ಪಷ್ಟವಾಗಿರಬೇಕು. ವಿಡಿಯೋ ಸ್ಪಷ್ಟವಾಗಿರಬೇಕು, ಹಾಗೆ ಆಡಿಯೋ ಕೂಡ ಸ್ಪಷ್ಟವಾಗಿರಬೇಕು. ಇನ್ನು ಇಲ್ಲಿ ಮುಖ್ಯವಾದದ್ದು ಅಂದರೆ ನೀವು ಮಾಡುವಂತಹ ಆಡಿಯೋ. ಫಾರ್ ಎಕ್ಸಾಂಪಲ್, ನೀವೀಗ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಈ ಸ್ಟೋರಿ ಟೆಲ್ಲಿಂಗ್ ವಿಡಿಯೋವನ್ನು ಮಾಡುವಾಗ ಸುಮ್ಮನೆ ಮಾತಾಡ್ತಾ ಹೋಗಬೇಡಿ, ಅದಕ್ಕೊಂದು ಕಥೆಯ ರೂಪ ಕೊಡಿ. ಕಥೆಯ ರೂಪದಲ್ಲಿ ಅಂದರೆ ಪ್ರಾರಂಭದಲ್ಲಿ ಅದನ್ನು ಸಮಸ್ಯೆ ಹೇಳಿ, ಆಮೇಲೆ ವಿಡಿಯೋದ ಮಧ್ಯಕ್ಕೆ ಅದಕ್ಕೆ ಪರಿಹಾರ ನೀಡಿ, ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಥರ ಕೊಡಿ. ಆಗ ತುಂಬ ಆತ್ಮೀಯವಾಗಿ ಮಾತಾಡುವಾಗ ವ್ಯೂವರ್ಸ್ ನಿಮ್ಮ ವಿಡಿಯೋವನ್ನು ನೋಡ್ತಾರೆ. ಆಗ ನಿಮಗೆ ಅಲ್ಲಿ ಆಟೋಮೆಟಿಕ್ಕಾಗಿ ವ್ಯೂಸ್ ಬರ್ತದೆ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಈಗ 3ನೇ ವಿಚಾರಕ್ಕೆ ಬರೋಣ. 3ನೇ ಟಿಪ್ ಏನಪ್ಪ ಅಂತಂದರೆ ಅಲ್ಗೋರಿಥಮ್ಗೆ ಬೇಕಾದಂತಹ ಮ್ಯಾಜಿಕ್, ಅಂದರೆ SEO. ಇದು ಬಹಳ ಮುಖ್ಯ ಆಗಿರ್ತದೆ. ಒಂದು ವಿಡಿಯೋ ಅಂತಂದ ಮೇಲೆ ಟೈಟಲ್, ಥಂಬ್ನೈಲ್, ಡಿಸ್ಕ್ರಿಪ್ಷನ್, ಇದು 3 ಬಹಳ ಮುಖ್ಯ ಆಗಿರ್ತದೆ. ಟೈಟಲ್ ಹೇಗೆ ಕೊಡಬೇಕು ಅಂತಂದರೆ, ಯೂಟ್ಯೂಬ್ನಲ್ಲಿ ಜನ ಏನು ಸರ್ಚ್ ಮಾಡ್ತಾರೆ, ಜನ ಹುಡುಕುವ ಪದಗಳನ್ನೇ ಬಳಸಿಕೊಂಡು ಟೈಟಲ್ ಅನ್ನು ಕೊಡಬೇಕು. ಹಾಗೆ ಥಂಬ್ನೈಲ್ ಹೇಗಿರಬೇಕಂತಂದರೆ
ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಜನರಿಗೆ ನೋಡಿದ ಕೂಡಲೇ ನಿಮ್ಮ ಥಂಬ್ನೈಲನ್ನು ಕ್ಲಿಕ್ ಮಾಡಬೇಕು ಅಂತ ಅನಿಸಬೇಕು. ಅಷ್ಟು ಕಲರ್ಫುಲ್ಲಾಗಿ ಅಕ್ಷರಗಳು ದೊಡ್ಡದಾಗಿಕೊಂಡು ನಿಮ್ಮ ಏನು ಕಂಟೆಂಟ್ ಇದೆ ಅದರ ಬಗ್ಗೆ ಥಂಬ್ನೈಲನ್ನು ಮಾಡಿಕೊಳ್ಬೇಕು. ಇಲ್ಲಿ ಥಂಬ್ನೈಲ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇನ್ನು ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳೋದಾದರೆ, ನೀವು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ದೀರಾ ಅದರ ಬಗ್ಗೆ ವಿವರವಾಗಿ ಬರಿಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಬಗ್ಗೆ ವಿವರವಾಗಿ ಬರಿಬೇಕು. ಆಗ ಯೂಟ್ಯೂಬ್ನಲ್ಲಿ ಜನರು ಸರ್ಚ್ ಮಾಡುವಂತಹ ವಿಚಾರಕ್ಕೆ ಅನುಗುಣವಾಗಿ ನಿಮ್ಮ ವಿಡಿಯೋಸ್ ಬರ್ತಾ ಇರ್ತದೆ. ಸೊ ಅದನ್ನು ಸರ್ಚ್ ಮಾಡುವಾಗ ನಿಮ್ಮ ವಿಡಿಯೋ ಕೂಡ ರೀಚ್ ಆಗ್ತದೆ. ಸೊ ಯೂಟ್ಯೂಬ್ ಅಂದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುವ ಬಹುಮುಖ್ಯ ವಿಚಾರ ಅಂದರೆ ಟೈಟಲ್, ಥಂಬ್ನೈಲ್ ಹಾಗೆ ಡಿಸ್ಕ್ರಿಪ್ಷನ್. ಈ ಮೂರನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಈ ವಿಡಿಯೋಗಳಿಗೆ, ನೀವು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳಿಗೆ ಹಾಕಿದ್ರಿಂದ ಆದರೆ ನಿಮ್ಮ ವಿಡಿಯೋ ವೈರಲ್ ಆಗುವುದು ಖಂಡಿತ. 4ನೇ ಟಿಪ್ಸ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಕಮ್ಯುನಿಟಿ. ಈಗ ನೀವು ನಿಮ್ಮ ಮೊಬೈಲ್ನಲ್ಲೇ ಶಾರ್ಟ್ಸ್ ವಿಡಿಯೋಗಳನ್ನು ನೋಡುವ ಹವ್ಯಾಸ ನಿಮಗೂ ಇರ್ಬೋದು. ಸೊ ಶಾರ್ಟ್ಸ್ ವಿಡಿಯೋಗಳ ಬಳಕೆ, ಶಾರ್ಟ್ಸ್ ವಿಡಿಯೋಗಳಿದ್ದಾವಲ್ಲ, ಇವುಗಳು ಹೊಸ ಸಬ್ಸ್ಕ್ರೈಬರ್ಸ್ಗಳನ್ನು ತಂದುಕೊಡುವ ಬಹಳ ದೊಡ್ಡ ಅಸ್ತ್ರ. ಸೊ ನಿಮ್ಮ ಸುದೀರ್ಘ ವಿಡಿಯೋ ಅಂದರೆ ನಿಮ್ಮ ದೊಡ್ಡ ವಿಡಿಯೋಗಳಿರ್ತಾವಲ್ಲ, ಸುದೀರ್ಘವಾದಂತಹ 5 ನಿಮಿಷ 10 ನಿಮಿಷಗಳಂತಹ ವಿಡಿಯೋಗಳನ್ನು ಸಣ್ಣ ತುಣುಕುಗಳಾಗಿ ಕತ್ತರಿಸಿ ಶಾರ್ಟಾಗಿ ಮಾಡಿ ಶಾರ್ಟ್ ವಿಡಿಯೋಗಳಾಗಿ ಅಪ್ಲೋಡ್ ಮಾಡಬೇಕು. ಈ ಶಾರ್ಟ್ ವಿಡಿಯೋಗಳನ್ನು ಸಾವಿರಾರು ಜನ ನೋಡ್ತಾ ಇರ್ತಾರೆ. ಸೊ ನೀವು ಹಾಕಿದಂಥ ವಿಡಿಯೋವನ್ನು ಕೂಡ ಜನರು ನೋಡ್ತಾರೆ. ಆಗ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂಸ್ ಕೂಡ ಬರ್ತದೆ. ಸೊ 5ನೇ ಟಿಪ್ ಏನಪ್ಪ ಅಂತಂದರೆ ತಾಳ್ಮೆ ಮತ್ತು ವಿಶ್ಲೇಷಣೆ. ಯೂಟ್ಯೂಬ್ ಮಾಡಬೇಕಾದ್ರೆ ತಾಳ್ಮೆ ತುಂಬ ಅತ್ಯಗತ್ಯ. ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ನಿರಾಶರಾಗದೆ ತಾಳ್ಮೆಯಿಂದ ಇದ್ದರೆ, ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ಹಾಕ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ವ್ಯೂಸ್ ಬಂದೇ ಬರ್ತದೆ. ಯೂಟ್ಯೂಬ್ ಸ್ಟುಡಿಯೋ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಈ ಯೂಟ್ಯೂಬ್ ಸ್ಟುಡಿಯೋ ಅನ್ನೋ ಆ್ಯಪಲ್ಲಿ ಯಾವ ವಿಡಿಯೋಗಳನ್ನು ಜನ ನೋಡ್ತಾ ಇದ್ದಾರೆ, ಅವರು ಎಲ್ಲಿ ಪೌಸ್ ಮಾಡ್ತಾ ಇದ್ದಾರೆ, ಎಲ್ಲಿ ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ವಿಡಿಯೋವನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೋದು ನೋಡಿ, ಅಟ್ಲೀಸ್ಟ್ 1% ಆದರೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೋಡಿ ನಿಮ್ಮ ವಿಡಿಯೋಸ್ಗಳನ್ನು ಜನರು ನೋಡ್ತಾರೆ. ಸೊ ಮೇಯ್ನ್ ಆಗಿರುವಂತಹ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಮೊದಲ 1 ಗಂಟೆ ಅದು ತುಂಬ ಮುಖ್ಯವಾಗಿರ್ತದೆ. ಆ ಸಮಯದಲ್ಲಿ ನಿಮ್ಮ ವಿಡಿಯೋಗೆ ಬರುವಂತಹ ಲೈಕ್ಸ್ ಹಾಗೆ ಕಮೆಂಟ್ಗಳು ಅಲ್ಗಾರಿಥಮ್ಗೆ ಸಿಗ್ನಲ್ಗಳನ್ನು ಕೊಡ್ತವೆ. ಹಾಗಾಗಿ ನೀವು ವಿಡಿಯೋ ಹಾಕಿದ ಕೂಡಲೇ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಹಾಗೆ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಕೂಡ ನಿಮ್ಮ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಎಷ್ಟು ಬೇಗ ಶೇರ್ ಮಾಡ್ತೀರೋ ಅಷ್ಟು ಉತ್ತಮ ರಿಸಲ್ಟನ್ನು ಕೊಡ್ತದೆ. ನಿಮ್ಮ ವಿಡಿಯೋಗೆ ಯಾರಾದರೂ ಕಮೆಂಟ್ ಮಾಡಿದರೆ ಕೂಡಲೇ ಅವರಿಗೆ ರಿಪ್ಲೈ ಕೊಡಿ. ನೀವು ಎಷ್ಟು ಬೇಗ ಕಮೆಂಟ್ಗೆ ರಿಪ್ಲೈ ಕೊಡ್ತೀರೋ ಯೂಟ್ಯೂಬ್ ಅಷ್ಟು ಬೇಗ ನಿಮ್ಮ ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸ್ತದೆ. ಸೊ ಇದು ಮುಖ್ಯವಾದಂತಹ ಟಿಪ್. ನಾನೀಗ ಹೇಳಿಕೊಟ್ಟಂತಹ ಎಲ್ಲ ಟಿಪ್ಗಳನ್ನು ನೀವು ಅನುಸರಿಸ್ತಿದ್ರೆ ಆಟೋಮೆಟಿಕಲಿ ನಿಮ್ಮ ಎಲ್ಲ ವೀಡಿಯೋಸ್ಗಳಿಗೂ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಖಂಡಿತವಾಗಿಯೂ ಬರ್ತಾರೆ, ಜನರು ನಿಮ್ಮನ್ನು ಬೆಂಬಲಿಸ್ತಾರೆ. ಸೊ ಸ್ನೇಹಿತರೆ, ಕಂಟೆಂಟ್ ಕ್ರಿಯೇಟರ್ ಆಗೋದು ಅಂತಂದರೆ ತುಂಬ ಜವಾಬ್ದಾರಿಯುತವಾದಂತಹ ಕೆಲಸ. ಸೊ ನೀವು ಪ್ರಾಮಾಣಿಕವಾಗಿ ಮಾಹಿತಿಯನ್ನು ಹಂಚಿದ್ರೆ ಜನ ಖಂಡಿತ ನಿಮ್ಮನ್ನು ಬೆಂಬಲಿಸ್ತಾರೆ. ಕೊನೆಯದಾಗಿ ಒಂದು ಮಾತು ಹೇಳುವುದಾದರೆ, ಪ್ರತಿಯೊಬ್ಬ ಯಶಸ್ವಿ ಯೂಟ್ಯೂಬರ್ ಕೂಡ 0 ವ್ಯೂಸ್ನಿಂದಲೇ ಸ್ಟಾರ್ಟ್ ಆಗಿರ್ತದೆ. ಯಾರು ಅತಿ ಹೆಚ್ಚು ವ್ಯೂಸ್ ಹಿಡ್ಕೊಂಡೆ ಯಾರು ಯೂಟ್ಯೂಬ್ ಚಾನಲ್ ನಡೆಸಿರಲಿಲ್ಲ. ಪ್ರಾರಂಭದಲ್ಲಿ ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ, 1-2 ವ್ಯೂಸ್ ಬರ್ತಾ ಇದೆ ಅಂತ ಇದ್ದರೆ ಅದನ್ನು ನೋಡಿ ನೀವು ನಿರಾಶರಾಗಬೇಕಾದ ಯಾವುದೇ ಅಗತ್ಯ ಇಲ್ಲ. ಅದರ ಬದಲಾಗಿ ನಿಮ್ಮ ಕಂಟೆಂಟನ್ನು ಪ್ರತಿ ಬಾರಿ 1% ಇಂಪ್ರೂವ್ ಮಾಡ್ತಾ ಬಂದರೆ ನಿಮ್ಮ ಶ್ರಮವೇ ನಿಮಗೆ ವ್ಯೂಸನ್ನು ತಂದು ಕೊಡ್ತದೆ. ನಿಮ್ಮ ಧ್ವನಿ ಮತ್ತು ನಿಮ್ಮ ಶ್ರಮವೇ ನಿಮ್ಮ ದೊಡ್ಡ ಆಸ್ತಿ ಅಂತ ಅಂದ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸವಿಗನ್ನಡ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ಉತ್ತರಿಸ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.